ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 8ನೇ ತರಗತಿಯಲ್ಲಿ ಬರುವಂತಹ ಸೋಷಿಯಲ್ ಸೈನ್ಸ್. ಈ ಒಂದು ಸೋಷಿಯಲ್ ಸೈನ್ಸ್ ಅಲ್ಲಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಯೂನಿಟ್ 1 ಆಧಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ, ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತಂದ್ರೆ ಈ ಒಂದು ಮುಂದೆ ನೋಟಿಫಿಕೇಶನ್ ಆಗುವಂತ HSTR ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿ ಬಹಳ ಮುಖ್ಯವಾಗಿ ಈ ಒಂದು GPSTR ಎಕ್ಸಾಮು. ನೋಡಿ, ಯಾಕೆ ಇದು ಯೂಸ್ ಆಗುತ್ತಂದ್ರೆ ಈ ಒಂದು GPSTR ಎಕ್ಸಾಮ್ ಅಲ್ಲಿ ಈ ಒಂದು ಡಿಸ್ಕ್ರಿಪ್ಟಿವ್ ಅಥವಾ ವಿವರಣಾತ್ಮಕವಾಗಿ ಬರೆಯೋದ್ರಲ್ಲಿ ಕ್ವಶನ್ಸ್ಗಳ ಕೇಳ್ತಾರೆ. ಅದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನೀವು ಏನ್ ಮಾಡ್ಬೇಕಾಗಿರ್ತದಂದ್ರೆ ಇವತ್ತಿನ ದಿನದಲ್ಲೇ ಸಹ 6ರಿಂದ 12ನೇ ಕ್ಲಾಸ್ ಅಥವಾ 6ರಿಂದ 10ನೇ ಕ್ಲಾಸ್ ತನಕ ಬರುವಂತ ನಮ್ಮ ಕರ್ನಾಟಕ ಸಿಲೆಬಸ್ ಅಲ್ಲಿರುವಂತ ಈ ಒಂದು ಸೋಷಿಯಲ್ ಸೈನ್ಸ್ ಬುಕ್ ಅಲ್ಲಿರುವಂತ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡಿ ಅಂದ್ರೆ ನೀವು ರೈಟಿಂಗ್ ಅಲ್ಲಿ ಬರಿಬೇಕಾಗಿರ್ತದೆ. ಅದಕ್ಕೆ ಏನಾಗುತ್ತಂದ್ರೆ ಈ ಒಂದು ವಿಡಿಯೋ ಏನಾಗಿರ್ತದಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇವತ್ತಿಂದಲೇ ಸ್ಟಾರ್ಟ್ ಮಾಡಿದ್ರು ಸಹ ಏನಾಗುತ್ತಂದ್ರೆ ನೀವು ಈ ಒಂದು ರೈಟಿಂಗ್ ಅಲ್ಲಿ ಏನಾಗುತ್ತಂದ್ರೆ ಎಲ್ಲಾ ಪ್ರಶ್ನೆಗಳನ್ನ ನೀವು ಕಲಿಬಹುದಾಗಿರ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಆಧಾರಗಳಲ್ಲಿ ಬರುವಂತ ಪ್ರಮುಖವಾದ ಅಂಶಗಳು, ಅದೇ ರೀತಿ ಈ ಒಂದು ಯೂನಿಟ್ ಅಲ್ಲಿ ಬರುವಂತ ಪ್ರಶ್ನೆಗಳು ಎಲ್ಲವನ್ನು ಸಹ ಏನ್ ಮಾಡಬೇಕಾಗ್ತದೆ ಅಂದ್ರೆ ಸಾಲ್ವ್ ಮಾಡಿರ್ತೀವಿ. ಈ ವಿಡಿಯೋವನ್ನು ನೋಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಆಧಾರಗಳು. ಫಸ್ಟ್ ನಾವಿಲ್ಲಿ ಆಧಾರಗಳು ಅಂದ್ರೆ ಏನು ಅಂತ ನಾವಿಲ್ಲಿ ಮೊದಲು ತಿಳ್ಕೊಬೇಕಾಗಿರ್ತದೆ. ನೋಡಿ, ಆಧಾರಗಳು ಅಂದ್ರೆ ಚರಿತ್ರೆಯ ರಚನೆಗೆ ಬೇಕಾಗಿರುವಂತ ಮೂಲ ಸಾಮಗ್ರಿಗಳನ್ನ ನಾವು ಆಧಾರಗಳು ಅಂತ ಕರಿತೀವಿ, ಅಥವಾ ಇತಿಹಾಸ ರಚನೆಗೆ ಬೇಕಾಗಿರುವಂತ ಮೂಲ ಸಾಮಗ್ರಿಗಳನ್ನ ನಾವು ಆಧಾರಗಳು ಅಂತ ನಾವಿಲ್ಲಿ ಕರಿಬೇಕಾಗಿರ್ತದೆ. ಅದೇ ರೀತಿ ಈ ಒಂದು ಆಧಾರಗಳು ಆ ಒಂದು ಕಾಲಮಾನದ ವಿವರಗಳನ್ನ ಇವು ಕೊಡ್ತಾ ಇರ್ತವೆ. ಅದೇ ರೀತಿ ಮತ್ತೇನ್ ಮಾಹಿತಿನ ಕೊಡ್ತವೆ, ಗತಿಸಿ ಹೋದ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಇವು ಕೊಡ್ತಾ ಇರ್ತವೆ. ನೋಡಿ, ಒಂದು ಇತಿಹಾಸ ರಚನೆ ಮಾಡ್ಬೇಕಾದ್ರೆ ಆಧಾರಗಳು ಎಷ್ಟು ಮುಖ್ಯ ಆಗಿರ್ತವೆ ನೋಡಿ, ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸಬಹುದಾಗಿರ್ತದೆ. ಅದೇ ರೀತಿ ದೇಹಕ್ಕೆ ಹೇಗೆ ಅಸ್ಥಿಪಂಜರ ಬಹಳ ಮುಖ್ಯವಾಗಿರ್ತವೋ ಅದೇ ರೀತಿ ಇತಿಹಾಸ ರಚನೆಯಲ್ಲಿ ಆಧಾರಗಳು ಬಹಳ ಮುಖ್ಯವಾಗಿರ್ತವೆ. ಆಧಾರವಿಲ್ಲದೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನೋಡಿ ಸ್ನೇಹಿತರೆ, ಈ ಒಂದು ಆಧಾರಗಳನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲು ಸಾಹಿತ್ಯ ಆಧಾರಗಳು, 2 ಪ್ರಾಕ್ತನ ಆಧಾರಗಳಂತ 2 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲು ಸಾಹಿತ್ಯ ಆಧಾರಗಳು. ನೋಡಿ, ಈ ಒಂದು ಸಾಹಿತ್ಯ ಆಧಾರದಲ್ಲಿ 2 ವಿಧಗಳು ಬರ್ತದೆ. ಮೊದಲನೇದು ದೇಶೀಯ ಸಾಹಿತ್ಯ, 2 ವಿದೇಶಿ ಸಾಹಿತ್ಯ ಅಂತ ಆಗಿರ್ತದೆ. 2ನೇ ಒಂದು ಆಧಾರದ ವಿಧ ಪ್ರಾಕ್ತನ ಆಧಾರಗಳು. ನೋಡಿ, ಇದರಲ್ಲಿ 3 ವಿಧಗಳು ಬರ್ತದೆ. ನೋಡಿ, ಪ್ರಾಕ್ತನ ಆಧಾರದಲ್ಲಿ 3 ವಿಧಗಳು ಬರ್ತದೆ. ಮೊದಲು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅಂತ 3 ವಿಧಗಳು ಈ ಒಂದು ಪ್ರಾಕ್ತನ ಆಧಾರದಲ್ಲಿ ಬರ್ತದೆ. ಇದನ್ನ GPSTR ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಮೊದಲು ನಾವಿಲ್ಲಿ ಸಾಹಿತ್ಯ ಆಧಾರದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಸಾಹಿತ್ಯ ಆಧಾರದಲ್ಲಿ 2 ವಿಧಗಳು ಬರ್ತದೆ. ಮೊದಲು ದೇಶೀಯ ಸಾಹಿತ್ಯ, 2 ವಿದೇಶಿ ಸಾಹಿತ್ಯ ಬರುತ್ತೆ. ಅದರಲ್ಲಿ ಮೊದಲು ನಾವು ದೇಶೀಯ ಸಾಹಿತ್ಯದ ಬಗ್ಗೆ ನೋಡೋಣ. ನೋಡಿ, ಇಲ್ಲೇ ಇದೆ. ದೇಶೀಯ ಸಾಹಿತ್ಯ ಅಂದ್ರೆ ದೇಶದಲ್ಲಿರುವಂತ ಜನರುಗಳೇ ಬರೆದಿರುವಂತ ಒಂದು ಸಾಹಿತ್ಯ ಆಗಿರ್ತದೆ. ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರುವಂತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಇದು ಒಂದು ಇತಿಹಾಸ ರಚನೆಯಲ್ಲಿ ಒಂದು ಬಹಳವಾದಂತ ಒಂದು ಪ್ರಾಮುಖ್ಯತೆ ಇದೆ. ನೋಡಿ, ಈ ಒಂದು ದೇಶೀಯ ಸಾಹಿತ್ಯದಲ್ಲಿ ಬರುವಂತ ಪ್ರಮುಖವಾದಂತ ಕೃತಿಗಳು ಯಾವ್ದಾಗಿರ್ತವಂದ್ರೆ ವಿಶಾಖದತ್ತನ ಮುದ್ರ ರಾಕ್ಷಸ ಬರುತ್ತೆ. ಅದೇ ರೀತಿ ಕಲ್ಲಣನ ರಾಜತರಂಗಿಣಿ, ಮತ್ತೆ ಅಶ್ವಘೋಷನ ಬುದ್ಧ ಚರಿತ, ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರ ಬರುತ್ತೆ. ಅದೇ ರೀತಿ ಬೌದ್ಧ ಸಾಹಿತ್ಯಗಳಾದಂತ ತ್ರಿಪಿಟಕಗಳು ಬರ್ತದೆ. ಅದೇ ರೀತಿ ಈ ಒಂದು ಅಮೋಘ ವರ್ಷನ ನೃಪತುಂಗನ ಆಸ್ಥಾನದಲ್ಲಿದ್ದಂತ ಒಬ್ಬ ಕವಿ ಶ್ರೀ ವಿಜಯ. ಇವರ ಒಂದು ಕೃತಿ ಕವಿರಾಜ ಮಾರ್ಗ ಬರುತ್ತೆ. ಇವೆಲ್ಲ ಇನ್ನೂ ಮುಂತಾದ ಕೃತಿಗಳು ಬರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಇವು ಮುಖ್ಯವಾದಂತ ಕೃತಿಗಳಾಗಿರ್ತವೆ. ಇದು ದೇಶೀಯ ಸಾಹಿತ್ಯ ಆಗಿರುತ್ತೆ. 2 ವಿದೇಶಿ ಸಾಹಿತ್ಯಗಳು. ನೋಡಿ, ವಿದೇಶಿ ಅಂದ್ರೆ ಬೇರೆ ದೇಶದವರಾಗಿರ್ತಾರೆ. ಅಂದ್ರೆ ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತ ಗ್ರಂಥಗಳನ್ನ ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಇದು ಸಹ ಒಂದು ಇತಿಹಾಸ ರಚನೆಯಲ್ಲಿ ಏನಾಗಿರ್ತದಂದ್ರೆ ಬಹಳವಾದ ಒಂದು ಪ್ರಾಮುಖ್ಯತೆ ಇದಕ್ಕೂ ಸಹ ಇದೆ. ಇದರಲ್ಲಿ ಬರುವಂತ ಪ್ರಮುಖವಾದಂತ ಕೃತಿಗಳು ಯಾವ್ದಾಗಿರ್ತವಂದ್ರೆ ಮೆಗಾಸ್ತಾನಿಸನ ಇಂಡಿಕಾ ಗ್ರಂಥ ಬರುತ್ತೆ, ಮತ್ತೆ ಉಯನ್ಸ್ತಾಂಗನ ಸಿಯುಕಿ ಗ್ರಂಥ ಬರುತ್ತೆ. ಅದೇ ರೀತಿ ಪಾಯಿಯಾನನ ಗೋಕೋಕಿ ಬರುತ್ತೆ, ಮತ್ತೆ ಸಿಲೋನಿನ ದೀಪವಂಶ, ಅದೇ ರೀತಿ ಮಹಾವಂಶ ಬರುತ್ತೆ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತ ಪ್ರವಾಸಿಗರಾಗಿರ್ಬೋದು. ಅದೇ ರೀತಿ ಫರ್ನಿಯೋ ಆಗಿರ್ಬೋದು, ನ್ಯೂಜೀಜ್ ಆಗಿರ್ಬೋದು, ಬಾರ್ಬೋಸಾ ಆಗಿರ್ಬೋದು, ಅಬ್ದುಲ್ ರಜಾಕ್ ಆಗಿರ್ಬೋದು, ನಿಕೋಲೋ ಕೊಂಟಿ ಆಗಿರ್ಬೋದು, ಇನ್ನು ಮುಂತಾದವರ ಒಂದು ಕೃತಿಗಳು ಇವೆಲ್ಲ ವಿದೇಶಿ ಸಾಹಿತ್ಯಕ್ಕೆ ಬರುತ್ತೆ.
ಸೊ ಇದು ಒಂದು ಸಾಹಿತ್ಯ ಆಧಾರಗಳು. ನೋಡಿ, ಸಾಹಿತ್ಯ ಆಧಾರದಲ್ಲಿ 2 ವಿಧ ಬರುತ್ತೆ. ಮೊದಲು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ ಬರುತ್ತೆ. ನೋಡಿ ಸ್ನೇಹಿತರೆ, ಮುಂದೆ ಪ್ರಾಕ್ತನ ಆಧಾರಗಳು. ನೋಡಿ, ಇಲ್ಲಿ ಪ್ರಾಕ್ತನ ಆಧಾರಗಳು ಅಂದ್ರೆ ಏನು ಅಂತ ನಾವಿಲ್ಲಿ ನೋಡ್ಬೇಕಾದ್ರೆ, ನೋಡಿ, ಸಂಶೋಧನೆ ಮತ್ತು ಉತ್ಖನನದಿಂದ ದೊರೆತಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಇನ್ನಿತರ ಪಳವಳಿಕೆಗಳನ್ನ ಪ್ರಾಕ್ತನ ಆಧಾರಗಳೆಂದು ಕರೀತಾರೆ. ನೋಡಿ, ಪ್ರಾಕ್ತನ ಆಧಾರದಲ್ಲಿ 3 ವಿಧಗಳು ಬರ್ತದೆ. ಮೊದಲು ಶಾಸನಗಳು ಬರ್ತದೆ, ನಾಣ್ಯಗಳು ಬರ್ತದೆ, ಅದೇ ರೀತಿ ಸ್ಮಾರಕಗಳು ಬರ್ತದೆ. ಸೊ ಇವು ಪ್ರಮುಖವಾದವುಗಳು ಆಗಿರ್ತದೆ. ಇದರಲ್ಲಿ ಶಾಸನಗಳ ಅಧ್ಯಯನ. ನೋಡಿ ಸ್ನೇಹಿತರೆ, ಈ ಒಂದು ಶಾಸನಗಳ ಅಧ್ಯಯನ ಈ ಒಂದು ಪ್ರಾಕ್ತನ ಆಧಾರದಲ್ಲಿ ಬರ್ತದೆ. ನೋಡಿ, ಈ ಒಂದು ಶಾಸನಗಳು ಆ ಒಂದು ಕಾಲಮಾನದಲ್ಲಿ ಇದ್ದಂತ ಮಾಹಿತಿಗಳನ್ನ ಇಲ್ಲಿ ತಿಳಿಸ್ಕೊಡ್ತದೆ. ಏನ ತಿಳಿಸ್ಕೊಡ್ತದೆ ಅಂದ್ರೆ, ಒಂದು ಧರ್ಮಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆ ಒಂದು ಕಾಲದಲ್ಲಿ ಇದ್ದಂತ ಆರ್ಥಿಕತೆ ಆಗಿರ್ಬೋದು, ಆಡಳಿತ ಯಾವ ರೀತಿ ಇತ್ತು, ಎಲ್ಲ ಮಾಹಿತಿಗಳನ್ನ ಈ ಒಂದು ಶಾಸನಗಳು ಕೊಡ್ತವೆ. ನೋಡಿ, ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ದೊರೆತಿರುವಂತ ಅತ್ಯಂತ ಪ್ರಾಚೀನವಾದಂತ ಒಂದು ಶಾಸನ ಯಾರು ರಚನೆ ಮಾಡಿದ್ರು ಅಂದ್ರೆ, ಈ ಒಂದು ಮೌರ್ಯ ಸಾಮ್ರಾಜ್ಯದ ರಾಜನಾದಂತ ಅಶೋಕ ಚಕ್ರವರ್ತಿ ಶಾಸನಗಳನ್ನ ಓಡಿಸ್ತಾರೆ. ನೋಡಿ, ಇವರು ಶಾಸನಗಳನ್ನ ಒಂದು ಕಲ್ಲು ಹಾಸಿನ ಮೇಲೆ ಆಗಿರ್ಬೋದು, ಕಲ್ಲಿನ ಕಂಬಗಳ ಮೇಲೆ ಆಗಿರ್ಬೋದು ಶಾಸನಗಳನ್ನ ಇವರು ಕೆತ್ತಿಸಿರ್ತಾರೆ. ನೋಡಿ, ಇವರ ಒಂದು ಶಾಸನಗಳು ನಮ್ಮ ಭಾರತದಾದ್ಯಂತ ಎಲ್ಲಾ ಕಡೆ ದೊರೆತಿರ್ತವೆ. ಸೊ ಇವು ಯಾವ ಭಾಷೆಯಲ್ಲಿ ಇದಾವೆ ಅಂತ ನಾವಿಲ್ಲಿ ನೋಡಿದ್ರೆ, ನೋಡಿ ಸ್ನೇಹಿತರೆ, ಇದನ್ನ ಅಪ್ ಟು KS ಎಕ್ಸಾಮ್ ಇಂದ ಹಿಡಿದು ಈ ಒಂದು ಟೀಚರ್ ಎಕ್ಸಾಮ್ ಅಲ್ಲೂ ಸಹ ಕೇಳಿದ್ದಾರೆ. ನೋಡಿ, ಯಾವ ಯಾವ ಭಾಷೆಯಲ್ಲಿ ಇದಾವಂದ್ರೆ, ಬ್ರಾಹ್ಮಿ ಭಾಷೆಯಲ್ಲಿದೆ, ಅದೇ ರೀತಿ ಪ್ರಾಕೃತ ಭಾಷೆಯಲ್ಲಿ ಪ್ರಮುಖವಾಗಿ ಇದಾವೆ. ಅದೇ ರೀತಿ ಗ್ರೀಕ್ ಭಾಷೆ, ಅರಾಮಿಕ್ ಭಾಷೆ, ಕುರೋಷ್ಟಿ ಲಿಪಿಯಲ್ಲೂ ಸಹ ಈ ಒಂದು ಅಶೋಕನ ಶಾಸನಗಳು ಸಿಕ್ಕಿದಾವೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಅಶೋಕನ ಶಾಸನಗಳು ಯಾವ ಯಾವ ಭಾಷೆಯಲ್ಲಿ ಸಿಕ್ಕಿದಾವಂದ್ರೆ, ಪ್ರಮುಖವಾಗಿ ಬ್ರಾಹ್ಮಿ ಲಿಪಿ, ಅದೇ ರೀತಿ ಪ್ರಾಕೃತ ಭಾಷೆ, ಗ್ರೀಕ್ ಭಾಷೆ, ಅರಾಮಿಕ್ ಭಾಷೆ ಹಾಗೂ ಕುರೋಷ್ಟಿ ಲಿಪಿಯಲ್ಲಿ ಈ ಒಂದು ಅಶೋಕನ ಶಾಸನಗಳು ಸಿಕ್ಕಿದಾವೆ. ಅದೇ ರೀತಿ ಈ ಒಂದು ಅಶೋಕನ ಶಾಸನಗಳು ನಮ್ಮ ಕರ್ನಾಟಕದಲ್ಲೂ ಸಹ ಸಿಕ್ಕಿದಾವೆ. ಎಲ್ಲಿ ಅಂದ್ರೆ, ಮಸ್ಕಿ ಎಂಬಲ್ಲಿ ಸಿಕ್ಕಿದಾವೆ. ಅದೇ ರೀತಿ ಬ್ರಹ್ಮಗಿರಿಯಲ್ಲೂ ಸಹ ಈ ಒಂದು ಅಶೋಕನ ಶಾಸನಗಳು ಸಿಕ್ಕಿದಾವೆ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಸಿಕ್ಕಂತ ಮೊಟ್ಟ ಮೊದಲ ಶಾಸನ ಯಾವ್ದಾಗಿರ್ತದೆ ಅಂದ್ರೆ, ಅಲ್ಮಿಡಿ ಶಾಸನ ಆಗಿರ್ತದೆ. ಸೊ ಇದು ಕದಂಬ ಮನೆತನದವರಾದಂತ ರಾಜನಾದಂತ ಕಾಕುತ್ಸವರ್ಮನು ಈ ಒಂದು ಶಾಸನವನ್ನು ಹೋಲಿಸಿದ್ದಾರೆ. ನೋಡಿ, ಮುಂದೆ ನಾಣ್ಯಗಳ ಅಧ್ಯಯನ. ಇದನ್ನು ಸಹ ಪ್ರಾಕ್ತನ ಆಧಾರದಲ್ಲಿ ಬರ್ತದೆ. ನೋಡಿ, ನಾಣ್ಯಗಳ ಅಧ್ಯಯನ ಅಂದ್ರೆ, ನಾಣ್ಯಗಳ ಒಂದು ಸ್ವರೂಪ ಆಗಿರ್ಬೋದು, ವಿಕಾಸ ಆಗಿರ್ಬೋದು, ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಒಂದು ಅಧ್ಯಯನವನ್ನು ನಾಣ್ಯಗಳ ಅಧ್ಯಯನ ಅಂತ ಕರೀತಾರೆ. ನೋಡಿ, ಇದರಿಂದ ಯಾವ ಯಾವ ಲೋಹದಲ್ಲಿ ಒಂದು ನಾಣ್ಯಗಳನ್ನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಇವು ಚರಿತ್ರೆಯನ್ನು ರಚನೆ ಮಾಡುವಲ್ಲಿ ಬಹಳವಾದಂತ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ. ನೋಡಿ, ಈ ಒಂದು ನಾಣ್ಯಗಳ ಅಧ್ಯಯನವು ಅವರ ಕಾಲಮಾನವನ್ನು ತಿಳಿಸುತ್ತೆ, ಆಗಿನ ಧರ್ಮವನ್ನು ತಿಳಿಸುತ್ತೆ, ಸಂಸ್ಕೃತಿ ತಿಳಿಸುತ್ತೆ, ಆರ್ಥಿಕತೆ ಯಾವ ರೀತಿ ಅಂತ ತಿಳಿಸ್ಕೊಡುತ್ತೆ, ಪ್ರಮುಖವಾಗಿ ಆಡಳಿತ ಯಾವ ರೀತಿ ಇತ್ತು, ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇತ್ತು, ಎಲ್ಲವನ್ನು ಸಹ ಈ ಒಂದು ನಾಣ್ಯಗಳ ಅಧ್ಯಯನ ತಿಳಿಸ್ಕೊಡುತ್ತೆ. ಮುಂದೆ ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ. ಇದನ್ನು ಸಹ ಪ್ರಾಕ್ತನ ಆಧಾರದಲ್ಲಿ ಬರುತ್ತದೆ. ಅಂದ್ರೆ, ಆಗಿನ ಕಾಲದಲ್ಲಿ ಮನುಷ್ಯರು ಅಥವಾ ಜನರುಗಳು ಒಂದು ಸಾಧನೆಯ ಭೌತಿಕ ವಸ್ತುಗಳಾಗಿಯೂ ವ್ಯಕ್ತವಾಗಿರ್ತವೆ. ಇವುಗಳು ಯಾವ್ದಾಗಿರ್ತವೆ ಅಂದ್ರೆ, ಸ್ಮಾರಕಗಳು ಮತ್ತು ಅವಶೇಷಗಳು ಯಾವ್ದಾಗಿರ್ತವೆ, ಒಂದು ಸ್ತೂಪಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಆಗಿನ ಕಾಲದ ಅರಮನೆಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು ಮತ್ತು ಅವಶೇಷಗಳಾಗಿರ್ಬೋದು, ಇವೆಲ್ಲವೂ ಸಹ ಏನಾಗಿರ್ತವಂದ್ರೆ, ಆಗಿನ ಕಾಲದ ಒಂದು ತಂತ್ರಜ್ಞಾನ ಮತ್ತು ನಾಗರಿಕತೆಯನ್ನು ತಿಳಿಯೋದಕ್ಕೆ, ಅದೇ ರೀತಿ ಸಾಮಾಜಿಕ ಮತ್ತು ಆರ್ಥಿಕತೆಯನ್ನು ತಿಳಿಯೋದಕ್ಕೂ ಸಹ ಇವು ಬಹಳವಾಗಿ ಪ್ರಮುಖವಾಗಿರ್ತವೆ. ಅದೇ ರೀತಿ ನಂತರ ಮೌಖಿಕ ಆಧಾರಗಳು. ನೋಡಿ ಸ್ನೇಹಿತರೆ, ಈ ಮೌಖಿಕ ಆಧಾರಗಳು ಅಂದ್ರೆ, ಇವು ನಮ್ಮ ಭಾರತದ ಬಹುಮುಖ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗ್ತದೆ. ನೋಡಿ, ಇವುಗಳು ಅನಾದಿ ಕಾಲದಿಂದಲೂ ಸಹ ಮಾನವನು ತನ್ನ ಅನುಭವವನ್ನು, ನೆನಪುಗಳನ್ನು ಹಾಡುಗಳ ಮುಖಾಂತರವಾಗಿ ಆಗಿರ್ಬೋದು, ಕಾವ್ಯಗಳ ಮುಖಾಂತರವಾಗಿರ್ಬೋದು, ಲಾವಣಿಗಳ ಮುಖಾಂತರವಾಗಿರ್ಬೋದು, ಇವುಗಳನ್ನ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ವರ್ಗಾವಣೆ ಮಾಡ್ತಿರ್ತಾರೆ. ಸೊ ಇವೆಲ್ಲ ಯಾವ್ದಾಗಿರ್ತವಂದ್ರೆ, ಮೌಖಿಕ ಆಧಾರಗಳು ಆಗಿರ್ತವೆ. ನಂತರ ಐತಿಹ್ಯಗಳು. ನೋಡಿ, ಐತಿಹ್ಯಗಳು ಅಂದ್ರೆ, ನಮ್ಮ ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಆಗಿರ್ಬೋದು, ಘಟನೆ ಆಗಿರ್ಬೋದು, ಪರಂಪರೆಗಳ ಕುರಿತಾದಂತಹ ಒಂದು ಐತಿಹ್ಯಗಳು ಇರ್ತವೆ. ಅಂದ್ರೆ ಕೆಲವೊಂದು ಕಥೆಗಳಿರ್ತವೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟವಾದಂತಹ ದಾಖಲೆಗಳು ಇರೋದಿಲ್ಲ. ನೋಡಿ,
ಒಂದು ಸ್ಥಳ ಪುರಾಣಗಳಾಗಿರ್ಬೋದು, ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನೇರ ಮಾಹಿತಿಯನ್ನು ನೀಡೋದಿಲ್ಲ. ಸೊ ಯಾಕಂದ್ರೆ ಹೆಚ್ಚು ಇವು ಏನಾಗಿರ್ತಾವಂದ್ರೆ ಇವಕ್ಕೆ ಯಾವುದೇ ಆಧಾರ ಇದಕ್ಕೆ ಇರೋದಿಲ್ಲ. ಸೊ ಇವನ್ನ ಐತಿಹ್ಯಗಳನ್ನ ನಾವು ಸ್ಥಳ ಪುರಾಣಗಳು ಅಂತಲೂ ಸಹ ಇದನ್ನ ಕರೀತಾರೆ. ಸೊ ಮುಂದೆ ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತೆ ಬಿಟ್ಟ ಸ್ಥಳ ಇದೆ ನೋಡಿ ಸ್ನೇಹಿತರೆ. ಅದರಲ್ಲಿ ಮೊದಲು ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ವಿಧಗಳಿದಾವೆ. ಮೊದಲು ದೇಶೀಯ ಸಾಹಿತ್ಯ, 2 ವಿದೇಶಿ ಸಾಹಿತ್ಯ ಅಂತ ಇದ್ದಾವೆ. ಎರಡನೇದು ಅಶ್ವಘೋಷ. ಇದು ಒಂದು ದೇಶೀಯ ಸಾಹಿತ್ಯದಲ್ಲಿ ಬರುತ್ತೆ. ಅಶ್ವಘೋಷನ ಕೃತಿ ಬುದ್ಧ ಚರಿತ. ಅದೇ ರೀತಿ ಮೂರನೇ ಒಂದು ಬಿಟ್ಟ ಸ್ಥಳ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನವಾಗಿರ್ತದೆ. ನೋಡಿ ಮುಂದೆ ಪ್ರಶ್ನೆಗಳಿಗೆ ಉತ್ತರಿಸಿ. ಆಧಾರ ಎಂದರೇನು? ನೋಡಿ ಸ್ನೇಹಿತರೆ, ಆಧಾರಗಳು ಅಂದ್ರೆ ಚರಿತ್ರೆಯ ರಚನೆಗೆ ಬೇಕಾಗಿರುವಂತಹ ಮೂಲ ಸಾಮಗ್ರಿಗಳನ್ನ ನಾವು ಆಧಾರಗಳು ಅಂತ ಕರಿತೀವಿ. ಸೊ ಎರಡನೇ ಒಂದು ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಆಧಾರಗಳಿಗೆ ಎರಡೆರಡು ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಸಾಹಿತ್ಯ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಅಂತ ಇದೆ, 2 ವಿದೇಶಿ ಸಾಹಿತ್ಯ ಅಂತ ಇದೆ. ಇದಕ್ಕೆ ಎರಡೆರಡು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ದೇಶೀಯ ಸಾಹಿತ್ಯಕ್ಕೆ ಬಂದ್ರೆ ವಿಷಕದತನ, ಮುದ್ರ ರಾಕ್ಷಸ ಕೃತಿ ಆಗಿರ್ಬೋದು, ಕಲ್ಲಣನ ರಾಜ ತರಂಗಿಣಿ ಆಗಿರ್ಬೋದು, ಶ್ರೀ ವಿಜಯನ ಕವಿರಾಜ ಮಾರ್ಗ ಆಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು. ಸೊ ಎಲ್ಲವನ್ನು ಸಹ ಇಲ್ಲಿ ಕೊಡ್ಬೋದಾಗಿರ್ತದೆ. ನೋಡಿ, ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಮೆಗಸ್ತಾನಿಸನ ಇಂಡಿಕಾ ಗ್ರಂಥ ಆಗಿರ್ಬೋದು, ಉಯನ್ಸ್ತಾಂಗನ ಸಿಯುಕಿ ಗ್ರಂಥ ಆಗಿರ್ಬೋದು, ಫಾಯಿಯನ ಗೋಕೋಕಿ ಆಗಿರ್ಬೋದು. ಸೊ ಇನ್ನು ಮುಂತಾದವುಗಳನ್ನ ನಾವಿಲ್ಲಿ ಕೊಡ್ಬೋದಾಗಿರ್ತದೆ. ಸೊ ಮೂರನೇ ಪ್ರಶ್ನೆ, ಪ್ರಾಕ್ತನ ಆಧಾರ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ನೋಡಿ ಸ್ನೇಹಿತರೆ, ಈ ಒಂದು ಪ್ರಾಕ್ತನ ಆಧಾರಗಳು ಅಂದ್ರೆ ಏನು ಅಂದ್ರೆ ಸಂಶೋಧನೆ ಮತ್ತು ಉತ್ಖನನದಿಂದ ದೊರೆತಿರುವಂತ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಮಡಿಕೆ ಕುಡಿಕೆಗಳಾಗಿರ್ಬೋದು, ಇನ್ನಿತರ ಪಳವಳಿಕೆಗಳಾಗಿರ್ಬೋದು, ಇವನ್ನೆಲ್ಲವನ್ನು ಸಹ ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ನೋಡಿ, ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆಗಳಂದ್ರೆ ಇಲ್ಲೇ ಬರುತ್ತೆ. ಶಾಸನಗಳು ಬರ್ತದೆ, ಕೆಲವೊಂದು 2 ಶಾಸನಗಳ ಉದಾಹರಣೆ ಕೊಡಿ. ಅದೇ ರೀತಿ ನಾಣ್ಯಗಳು ಬರ್ತವೆ, ಸ್ಮಾರಕಗಳು ಬರ್ತವೆ, ಮಡಿಕೆ ಕುಡಿಕೆಗಳು ಬರ್ತದೆ, ಇನ್ನಿತರ ಪಳವಳಿಕೆಗಳು ಬರ್ತದೆ. ಸೊ ಇದನ್ನ ಉದಾಹರಣೆ ಕೊಡಬೇಕಾಗಿರ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ 8ನೇ ತರಗತಿಯಲ್ಲಿ ಬರುವಂತಹ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಯೂನಿಟ್ 1 ಆಧಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಮುಂದೆ ನೋಟಿಫಿಕೇಶನ್ ಆಗುವಂತ GPSTR ಟೀಚರ್ಸ್ ಎಕ್ಸಾಮ್ ಅಲ್ಲಿ, ಅದೇ ರೀತಿ TET ಸೊ ಮುಂದೆ ಆಗುತ್ತೆ 2025ರಲ್ಲಿ ಆಗುತ್ತೆ. ಅಂದ್ರೆ ಈ ಒಂದು GPSTR ಅಲ್ಲಿ ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣಾತ್ಮಕವಾಗಿ ಬರೆಯೋದ್ರಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.